ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವಿಜಯ್ ಟ್ರಾವೆಲ್ ಲಾಗ್ಸ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಬ್ಯಾಕ್ಗ್ರೌಂಡ್ ವ್ಯೂ ನೋಡಿದ್ರೆ ಗೊತ್ತಾಗುತ್ತೆ ನಾನು ಎಲ್ಲಿದ್ದೀನಿ ಅಂತ. ಎಸ್, ನಾನು ಇವತ್ತು ನಮ್ಮ ಗಾರ್ಡನ್ ಸಿಟಿ ಬೆಂಗಳೂರಿನ ಮೈಸೂರು ರಸ್ತೆಯಲ್ಲಿರುವಂಥ ಸ್ಯಾಟಲೈಟ್ ಬಸ್ ಸ್ಟೇಷನ್ನಲ್ಲಿದ್ದೀನಿ. ತುಂಬ ದಿನಗಳ ನಂತರ ನಾನೊಂದು ಬಸ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದು ಕೂಡ KSRTC ಬಸ್ ಜರ್ನಿ. ಎಸ್, ನೀವು ಇವತ್ತು ತಮ್ಮನೇಲಲ್ಲಿ ನೋಡಿರ್ತೀರ ನಾನು ಎಲ್ಲೋಗ್ತಾ ಇದ್ದೀನಿ ಅಂತ. ಎಸ್, ನಾನು ಇವತ್ತು KSRTC ಸಾರಿಗೆ ಬಸ್ಸಲ್ಲಿ ಬ್ಯಾಂಗ್ಳೂರಿನಿಂದ ತಿರುವಣ್ಣಾಮಲೈಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಆಚೆ ಫ್ರಂಟ್ ಸೈಡಿಂದ ವಿಡಿಯೋ ಮಾಡಬೇಕಾದ್ರೆ ಒಬ್ಬ ಲೇಡಿ ಕಾನ್ಸ್ಟೇಬಲ್ ಬಂದ್ಬಿಟ್ಟು ನನಗೆ ವಿಡಿಯೋ ಮಾಡಬೇಡಿ ಅಂತ ಹೇಳಿದ್ರು. ಸ್ಯಾಟಲೈಟ್ ಬಸ್ ಸ್ಟೇಷನಲ್ಲಿ ಫಸ್ಟ್ ಟೈಮು ನನಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದು. ಕೇಳಿದ್ರು ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು. ಅದು ಸೆಲ್ಫಿ ವಿಡಿಯೋ ಮಾಡ್ತಾಯಿದ್ದೆ. ನಾನು ಹೇಳಿದೆ, ಮೇಡಮ್ ನಾನು ಈ ಥರ ಯೂಟ್ಯೂಬರು, ಇದು ಬಸ್ ಜರ್ನಿ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಅಂದ್ಬಿಟ್ಟು. ಅವ್ರು ತುಂಬ ಸಾಫ್ಟಾಗಿ ಹೇಳಿದ್ರು, ಸರ್ ಮಾಡಬೇಡಿ ಅಲ್ಲೋ ಇಲ್ಲ ಅಂದ್ಬಿಟ್ಟು. ಸರಿ ಅಂದ್ಬಿಟ್ಟು ನಾನು ಈ ಕಡೆ ಬಂದ್ಬಿಟ್ಟೆ. ಸೊ ಈಗ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 8 o'clock ಆಗ್ತಿದೆ. ಇನ್ನು 8:45ಗೆ ನಮ್ಮ ಬಸ್ ಹೊರಡುತ್ತಾ ಇದ್ದಿಲ್ಲ. ಬಟ್ ಇನ್ನೂ ನನಗೆ ಬಸ್ ನಂಬರು, ಡ್ರೈವರ್ ಡೀಟೇಲ್ಸ್ ಏನೂ ಬಂದಿಲ್ಲ. ಈಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ. ಇದು ಮೈಸೂರು ರೋಡಲ್ಲಿರುವಂಥ ಸ್ಯಾಟಲೈಟ್ ಬಸ್ ಸ್ಟೇಷನ್ನ ಎಕ್ಸ್ಟೀರಿಯರ್ ವ್ಯೂ. ಆ ಕಡೆ ಕೇರಳ RTC ಬಸ್ಸಸ್ ಪಾರ್ಕಿಂಗ್ ಇದೆ. ಈಗ ಕರೆಕ್ಟಾಗಿ ಟೈಮು 8:25 ಆಗ್ತಿದೆ. ನಮ್ಮ ಬಸ್ ಮೆಸೇಜ್ ಇನ್ನೂ ಬಂದಿಲ್ಲ. ಬನ್ನಿ ಒಂದ್ಸಲ ಎಂಕ್ವೈರಿಯಲ್ಲಿ ಕೇಳೋಣ ಎಷ್ಟೊತ್ತು ಬರುತ್ತೆ ಅಂದ್ಬಿಟ್ಟು. ಇಲ್ಲಿ ನೋಡಿ, ಯಾತ್ರಿ ನಿವಾಸ್ ಲಾಡ್ಜ್ ಇದೆ, ಪ್ಲಸ್ ಕದಂಬ ಕ್ಲಾಸಿಕ್ ಹೋಟೆಲ್ ಕೂಡ ಇದೆ, ಪ್ಲಸ್ ATMs ಕೂಡ ಇದೆ ಅಲ್ಲಿ. ತಿರುವಣ್ಣಾಮಲೈಗೆ ನಾನು ಸುಮಾರು ಸಲ ಹೋಗಿದ್ದೀನಿ ಗಿರಿ ಪ್ರದಕ್ಷಿಣೆ ಮಾಡೋದಕ್ಕೆ ಪೌರ್ಣಮಿ ಟೈಮಲ್ಲಿ. ಆದರೆ ಫಾರ್ ದ ಫಸ್ಟ್ ಟೈಮ್, ಸೊ ಇವತ್ತು ನಾನು ಹೋಗ್ತಾ ಇದ್ದೀನಿ ನಾರ್ಮಲ್ ಟೈಮಲ್ಲಿ. ಅಂದರೆ ನಾರ್ಮಲ್ ಟೈಮಲ್ಲಿ ತಿರುವಣ್ಣಾಮಲೈಯಲ್ಲಿ ಕ್ರೌಡ್ ಹೇಗಿರುತ್ತೆ, ದೇವಸ್ಥಾನದ ದರ್ಶನ ಎಷ್ಟೊತ್ತಾಗುತ್ತೆ, ಆಮೇಲೆ ಗಿರಿ ಪ್ರದಕ್ಷಿಣೆ ಮಾಡ್ಬೋದಾ ಅಂತ ಇದನ್ನೆಲ್ಲ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ. ಅದು ಬೇರೆ. ಸೊ ಇಲ್ಲಿ ನಿಂತಿರೋ KSRTC ಬಸ್ ಬಂದ್ಬಿಟ್ಟು 8:15ಗೆ ಹೋಗೋದು ಕಡಲೂರಿಗೆ, ಬ್ಯಾಂಗ್ಳೂರಿಂದ ಕಡಲೂರಿಗೆ ವಯಾ. ನೋಡಿ, ಕಲ್ಲಾಕುರ್ಚಿ ಹೋಗೋ ಬಸ್ಸು TNSTC. ಇದು ಕೂಡ ತಿರುವಣ್ಣಾಮಲೈ ಮೇಲೇ ಹೋಗುತ್ತೆ. ಇಲ್ಲೆಲ್ಲ ಬರೀ ತಮಿಳ್ನಾಡು ಬಸ್ಸಸ್ಸು, ಸೇಲಮ್ಮು, ಈರೋಡು, ಆಮೇಲೆ ತಿರುವಣ್ಣಾಮಲೈಗೆ ಹೋಗೋ ಬಸ್ಸಸ್ ಇವೆಲ್ಲ. ಇದು ಆದಮೇಲೆ ಈ ಬಸ್ಸು ಹೊರಟ ಮೇಲೆ ನಮ್ಮ ಬಸ್ ಬರುತ್ತಂತೆ. ಇನ್ನೂ ಮೆಸೇಜ್ ಬಂದಿಲ್ಲ. 8:15ಗೆ ಟ್ರಿಪ್ ಶೀಟ್ ರೆಡಿ ಆಗುತ್ತೆ, ಆಮೇಲೆ ಮೆಸೇಜ್ ಬರುತ್ತೆ ಅಂತ ಹೇಳಿದ್ರು. ನೋಡೋಣ ಬನ್ನಿ. ಸೊ ನಮ್ಮ ಇಲ್ಲಿಂದ ತಿರುವಣ್ಣಾಮಲೈ ಬಸ್ಸಸ್ಸು ಸ್ಯಾಟಲೈಟ್ ಬಸ್ ಸ್ಟೇಷನಲ್ಲಿ ಪ್ಲ್ಯಾಟ್ಫಾರ್ಮ್ ನಂಬರ್ 8ಇಂದ ಸ್ಟಾರ್ಟ್ ಆಗುತ್ತೆ. 8:45 ಬರಬೇಕಾಯ್ತಿದೆ ನಮ್ಮ ಬಸ್ಸು. ಫೈನಲಿ 8:50ಕ್ಕೆ ಬಂದಿದೆ. ತಿರುವಣ್ಣಾಮಲೈಯಿಂದ ವಿಲ್ಲುಪುರಂ ಹೋಗೋ ಬಸ್ ಇದು. ಗುಡ್ ಏನಂದರೆ ಬ್ಯಾಕ್ ಡೋರ್ ಬಸ್ಸೇ ಇದು. ಫ್ರಂಟಲ್ಲಿ ಕ್ಯಾಬಿನ್ ವ್ಯೂ ಮಾಡ್ಬೋದು. ಬನ್ನಿ ಹೋಗೋಣ ಒಳಗಡೆಗೆ. ಇದು ಒಂಥರ ನೋಡಬೇಕಂದ್ರೆ ಹಳೆ ಬಸ್ ಇದ್ದಂಗೆ ಇದೆ. ಈಗ ಆಲ್ಮೋಸ್ಟು ಒಂದು 15-16 ಸೀಟ್ಸ್ ಮಾತ್ರ ಖಾಲಿ ಇದೆ ಬಸ್ಸಲ್ಲಿ. ಇವತ್ತು ವೀಕ್ ಡೇ ಆಗಿರೋದ್ರಿಂದ. ಬನ್ನಿ ಒಳಗಡೆ ಹೋಗೋಣ. ಇದರಲ್ಲಿ ಟೋಟಲ್ 51 ಸೀಟ್ಸ್ ಇದೆ. ನಮ್ಮದು ಫ್ರಂಟ್ ಸೀಟು, ಡ್ರೈವರ್ ಪಕ್ಕ. ಬನ್ನಿ ಒಳಗೆ. ಟೈಮ್ ಇವಾಗ ಕರೆಕ್ಟಾಗಿ 9:10 ಆಗ್ತಾ ಇದೆ. 8:45ಗೆ ಹೋಗ್ಬೇಕಾದ್ರೆ ಬಸ್ಸು 9:10ಗೆ ಇಲ್ಲಿಂದ ಬಿಡ್ತಾ ಇದೆ ಮೈಸೂರು ಸ್ಯಾಟಲೈಟ್ ಬಸ್ ಸ್ಟೇಷನಿಂದ.
ಸೊ ಟೈಮ್ ಇವಾಗ ಕರೆಕ್ಟಾಗಿ 12:30 ಆಗ್ತದೆ. ನಾವೀಗ ಕೃಷ್ಣಗಿರಿ ಔಟ್ಸ್ಕಟ್ಸಲ್ಲಿರುವಂಥ ಹೋಟೆಲ್ ಉದಯಂಗೆ ಬಂದಿದ್ದೀವಿ ಲಂಚ್ ಬ್ರೇಕ್ಗೆ. ಸೊ ಇದು KSRTC ಆಥರೈಸ್ಡ್ ಹೋಟೆಲು. ಪ್ರತಿಯೊಂದು ಬಸ್ಸು ಬ್ರೇಕ್ಫಾಸ್ಟು ಲಂಚು ಡಿನ್ನರ್ಗೆ ಇಲ್ಲೇ ನಿಲ್ಲಿಸ್ಬೇಕು. ಓಕೆ, ಸೊ ಇದೇ ನಮ್ಮ ಬಸ್ಸು. ಜರ್ನಿ ಬಗ್ಗೆ ಹೇಳಬೇಕಂದ್ರೆ ಅರ್ಧ ಗಂಟೆ ಲೇಟಾಗಿ ಸ್ಟಾರ್ಟ್ ಆಯಿತು ಸ್ಯಾಟಲೈಟ್ ಬಸ್ ಸ್ಟೇಷನಿಂದ. ಬಟ್ ಬ್ಯಾಂಗ್ಳೂರು ಟ್ರಾಫಿಕ್ಕು ಗೊತ್ತಿರೋದಲ್ವ ಹೇಗಿರುತ್ತೆ ಅಂದ್ಬಿಟ್ಟು ಬೆಳಗ್ಗೆ ಎಲೆಕ್ಟ್ರಾನಿಕ್ ಸಿಟಿ ದಾಟಬೇಕಾದ್ರೇ ಆಲ್ಮೋಸ್ಟ್ 11:15 ಅಲ್ಲಿಂದ ಸರಿಯಾಗಿ ಚಚ್ಕೊಂಬಂದ್ರಂಗೆ. ಸೊ 1-1/4 ಗಂಟೆಯಲ್ಲಿ ಕೃಷ್ಣಗಿರಿಗೆ ಬಂದುಬಿಟ್ರು. ಓಕೆ, ಸೊ ಡ್ರೈವಿಂಗ್ ಸ್ಕಿಲ್ಸ್ ಮಾತ್ರ ಎಕ್ಸಲೆಂಟು. ಟೈಮ್ ಇವಾಗ 12:45 ಆಗ್ತಾಯಿದೆ. ನಮ್ಮ ಬಸ್ಸು ಇವಾಗ ಇನ್ನೇನು ಓಡುತ್ತೆ. ನಾನಂತೂ ಲಂಚ್ ಮಾಡಿಲ್ಲ, ಯಾಕಂದರೆ 12:30 ಅನ್ನೋದು ತುಂಬ ಅರ್ಲಿ ಆಗುತ್ತೆ ಲಂಚಿಗೆ. ನನಗೆ ಒಂದೇ ಸಲ ತಿರುವಣ್ಣಾಮಲೈ ಹೋದ್ಮೇಲೆ ಲಂಚ್ ಮಾಡ್ತೀನಿ. ಇನ್ನಿಂದ ಏನೊಂದು 100 ಕಿಲೋಮೀಟರ್ಸು. ಈ ಬಸ್ಸು ಇದು ಕೃಷ್ಣಗಿರಿ ಒಳಗಡೆ ಹೋಗೋದಿಲ್ಲ. ಕೃಷ್ಣಗಿರಿ ಬೈಪಾಸಿಂದ ಟೋಲ್ಗೇಟ್ ಮೇಲೆ ಹೋಗ್ಬಿಟ್ಟು ಲೆಫ್ಟ್ ತೊಗೊಂಡು ಅಲ್ಲಿಂದ ಚೆನ್ನೈ ರೂಟಲ್ಲಿ ಸ್ವಲ್ಪ ಮುಂದೆ ಹೋದ್ಮೇಲೆ ರೈಟ್ ಅಂತ ತೊಗೊಂಡು ತಿರುವಣ್ಣಾಮಲೈ ರೂಟಿಗೆ ಹೋಗ್ಬಿಡುತ್ತೆ. SATC ನಾನ್ AC ಸೀಟರ್ ಕಮ್ ಸ್ಲೀಪರ್ ಬರ್ತಾಯಿದೆ. ಇದು ಬ್ಯಾಂಗ್ಳೂರಿಂದ ನಾಗರ್ಕೋಯಿಲ್ ಹೋಗೋ ಸರ್ವಿಸ್. ಇದು ಹೊಸೂರು ಡಿಪೋ ಅವರು ಆಪ್ರೇಟ್ ಮಾಡ್ತಿರೋದು. ನಮ್ಮ ಬಸ್ ಅಲ್ಲಿದೆ. ಕ್ವಿಕ್ಕಾಗಿ ನಮ್ಮ ಬಸ್ ಟೈಮಿಂಗ್ಸ್ ಹೇಳ್ಬಿಡ್ತೀನಿ. ಬೆಳಗ್ಗೆ 8:45ಗೆ ಮೈಸೂರು ರೋಡ್ ಸ್ಯಾಟಲೈಟ್ ಬಸ್ ಸ್ಟೇಷನಿಂದ ಹೊರಡುತ್ತೆ. ಮಧ್ಯಾಹ್ನ 1:15ಗೆ ತಿರುವಣ್ಣಾಮಲೈಗೆ ಹೋಗಬೇಕು. ಬಟ್ ಇವತ್ತು ಅರ್ಧ ಗಂಟೆ ಹೊರಟಿರೋದೇ ಲೇಟು, ಪ್ಲಸ್ ಟ್ರಾಫಿಕ್ ಜಾಮ್ ಇದ್ದಿದ್ದರಿಂದ ನನಗೆ ಗೊತ್ತಿರೋ ಹಂಗೆ ಒಂದು 2:15 ಹಂಗೆ ಹೋಗುತ್ತೆ. ಓಕೆ, ಅಲ್ಲಿಂದ ಮತ್ತು ವಿಲ್ಲುಪುರಂಗೆ ಹೋಗೋ ಬಸ್ ಇದು. ಬ್ಯಾಂಗ್ಳೂರು ಟು ವಿಲ್ಲುಪುರಂ ಹೋಗೋ ಬಸ್ಸು ಸಾಯಂಕಾಲ 5 ಗಂಟೆಗೆ ಹೋಗುತ್ತೆ ಅಲ್ಲಿಗೆ. ಅಲ್ಲಿಂದ 6:15 ಹೊಟ್ಬಿಟ್ಟು ಮತ್ತು ತಿರುಕೊಯ್ಲೂರಿಗೆ 7:15 ಬರುತ್ತಂತೆ. 7:15ರಿಂದ 9:15ವರೆಗೂ ತಿರುಕೊಯ್ಲೂರಲ್ಲೇ ಇರುತ್ತೆ. ಅಲ್ಲಿಂದ ಮತ್ತೆ ತಿರುವಣ್ಣಾಮಲೈಯಿಂದ ಬ್ಯಾಂಗ್ಳೂರಿಗೆ ಬೆಳಗ್ಗೆ ನನಗೆ ಗೊತ್ತಿರೋಂಗೆ ಒಂದು 4 ಗಂಟೆ ಆಗುತ್ತೆ. ತಿರುಕೊಯ್ಲೂರಿಂದ ತಿರುವಣ್ಣಾಮಲೈ 1 ಅವರ್ ಜರ್ನಿ. 10:15 ಬಂದ್ರೂ 10:15 ಅಲ್ಲಿಂದ ಹೊರಟ್ರು ಬೆಳಗ್ಗೆ ಒಂದು 3:30-4 ಗಂಟೆಗೆ ಬ್ಯಾಂಗ್ಳೂರು ರೀಚ್ ಆಗುತ್ತೆ. ಟಿಕೆಟ್ ಕಾಸ್ಟ್ ಇವಾಗ ಜಾಸ್ತಿ ಮಾಡಿದ್ದಾರೆ. ಮುಂಚೆ ತಿರುವಣ್ಣಾಮಲೈಗೆ 195 ರುಪೀಸ್ ಇತ್ತು ಇನ್ಕ್ಲೂಡಿಂಗ್ ರಿಸರ್ವೇಷನ್ ಚಾರ್ಜಸ್. ಇವಾಗ 221 ಮಾಡಿದ್ದಾರೆ ಒಬ್ಬರಿಗೆ. ಟೈಮ್ ಇವಾಗ ಕರೆಕ್ಟಾಗಿ 3:55 ಆಗ್ತಾಯಿದೆ. ನಾನು ಇಲ್ಲಿಗೆ 3 ಗಂಟೆಗೆ ಬಂದು ದೇವಸ್ಥಾನ ಹತ್ರನೇ ಇಳ್ಕೊಂಡು ಆಮೇಲೆ ಅಲ್ಲಿ ಬಂದು ಫ್ರೆಶಪ್ ಆಗಿ ಮೊಬೈಲ್ನ ಸ್ವಲ್ಪ ಚಾರ್ಜಿಂಗ್ ಹಾಕ್ಬಿಟ್ಟು ನನ್ನ ಸ್ಲಿಪ್ಪರ್ಸ್ನ ಬಿಟ್ಬಿಟ್ಟು ಕೌಂಟ್ರಲ್ಲಿ ಈಗ ದೇವಸ್ಥಾನ ಒಳಗಡೆ ಹೋಗ್ತಾಯಿದ್ದೀನಿ. ದೇವಸ್ಥಾನದ ಒಳಗಡೆ ಇವಾಗ ದರ್ಶನ ತುಂಬ ಫ್ರೀಯಾಗಿದೆ ಅಂತ ತುಂಬ ಬೇಗ ಆಗುತ್ತೆ. ಓಕೆ, ಸೊ ಫಸ್ಟು ಪಟಾಪಟ್ ಅಂತ ದರ್ಶನ ಮಾಡ್ಕೊಂಬಂದ್ಬಿಟ್ಟು ಸಾಧ್ಯ ಆದರೆ ಇವತ್ತು ಗಿರಿವಲಂ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಾರ್ಮಲ್ ಟೈಮಲ್ಲಿ ಗಿರಿವಲಂ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತೀನಿ. ಬನ್ನಿ ಫಸ್ಟು ದರ್ಶನ ಮುಗಿಸ್ಕೊಂಡು ಬರೋಣ. ಟೆಂಪಲ್ ಒಳಗಡೆ ವ್ಯೂ ಇದು.
ಪೌರ್ಣಮಿ ಟೈಮಲ್ಲಿ ಬಂದರೆ ಸಿಕ್ಕಾಪಟ್ಟೆ ಕ್ಯೂ ಇರುತ್ತೆ. ಬಟ್ ಇವಾಗ ನೋಡಿ ಎಷ್ಟು ಫ್ರೀ ಆಗಿದೆ. ಹಂಗೆ ನಂಗೆ ಗೊತ್ತಿರೋ ಹಂಗೆ ಒಂದು ಮ್ಯಾಕ್ಸಿಮಮ್ 30 ಮಿನಿಟ್ಸ್ ಒಳಗಡೆ ದರ್ಶನ ಆಗ್ಬಿಡುತ್ತೆ. ಇದು ನೋಡಿ ಮೇಯ್ನ್ ಗೋಪುರ ಇದು. ಇದು ನೋಡಿ ಶಿವಗಂಗೆ ತೀರ್ಥಂ. ನಾವೀಗ ನೋಡ್ತಾ ಇರೋದು ತಿರುವಣ್ಣಾಮಲೈ ಅರುಣಾಚಲೇಶ್ವರ ದೇವಸ್ಥಾನದಲ್ಲಿರುವಂಥ ಪಾತಾಳ ಲಿಂಗನ. ನಾವು ಪಾತಾಳ ಲಿಂಗೇಶ್ವರನ ನೋಡಬೇಕಂದ್ರೆ ಈ ಥರ ಒಂದು ಸ್ಟೆಪ್ಸ್ ಇಳಿದ್ಬಿಟ್ಟು ಕೆಳಗಡೆ ಹೋಗಬೇಕು. ನಾನು ಹೋಗಿ ದರ್ಶನ ಮಾಡ್ಕೊಂಬಂದೆ. ಒಳಗಡೆ ಮೊಬೈಲ್ ಅಲೋ ಇಲ್ಲ. ಇಲ್ಲಿ ಒಂದು ಚಿಕ್ಕ ಫೋಟೋ ಗ್ಯಾಲರಿ ಇಟ್ಟಿದ್ದಾರೆ. ಇಲ್ಲಿ ತಿರುವಣ್ಣಾಮಲೈ ದೇವಸ್ಥಾನ ಒಂದು ಕಾಲದಲ್ಲಿ ಹೇಗಿತ್ತು ಮತ್ತು ರಮಣ ಮಹರ್ಷಿ ಅವರ ಚರಿತ್ರೆ. ನೋಡಿ ಇದು ಅರುಣಾಚಲ ಮ್ಯಾಂಗೋ ಕೇವ್ ಹತ್ರ 1901 ರಮಣ ಮಹರ್ಷಿ ಅವ್ರ ಫೋಟೋ ತೆಗೆದಿರೋದು. ಅವ್ರಿಗೆ ಅವಾಗ 21 ಇಯರ್ಸ್ ಏಜ್. ಇದು ರಮಣ ಮಹರ್ಷಿ ಅವರು ಸ್ಕಂದಾಶ್ರಮದಲ್ಲಿ ಕೂತ್ಕೊಂಡಾಗ ತೆಗೆದಿರೋ ಫೋಟೋ 1920. ಇದು ಮೈನ್ ಅರುಣಾಚಲೇಶ್ವರ ಟೆಂಪಲ್. ಇದು ಹಿಂದೆ ಕಾಣಿಸ್ತಾ ಇದೆಯಲ್ಲ, ಇದು ಅರುಣಾಚಲೇಶ್ವರ ಬೆಟ್ಟ. ಲ್ಯಾಂಡ್ ಸ್ಲೈಡ್ ಆಗಿದ್ದು ಆ ಕಡೆ ಅಂತ, ಬೆಟ್ಟದ ಆ ಕಡೆ ಅಂತ. ಇಲ್ಲಿ ಒಂದು ಮಂಟಪ ಇದೆ. ₹50 ಎಂಟ್ರಿ ಟಿಕೆಟು, ದರ್ಶನ್ ಎಂಟ್ರಿ ಟಿಕೆಟು. ನಾವೀಗ ಜನ ಕಡಿಮೆ ಇರೋದ್ರಿಂದ ಫ್ರೀ ದರ್ಶನಲ್ಲೇ ಹೋಗ್ತಾ ಇದ್ದೀನಿ. ಇಷ್ಟು ಕ್ಲೀನಾಗಿ ಟೆಂಪಲ್ನ ಯಾವತ್ತೂ ನಾನು ಒಳಗಡೆ ಬಂದಾಗ ನೋಡಿರಲಿಲ್ಲ. ಅಲ್ಲಿ 2 ತೀರ್ಥ ಇದೆ ನೋಡಿ, ಬ್ರಹ್ಮ ತೀರ್ಥ ಮತ್ತು ಇನ್ನೊಂದು ತೀರ್ಥ ಒಂದಿದೆ, ಅದನ್ನು ನೋಡೇ ಇರಲಿಲ್ಲ. ಇದೇ ಫಸ್ಟ್ ಟೈಮು. ಇದು ನೋಡಿ ಉಚಿತ ದರ್ಶನ್ಗೆ ದಾರಿ ಅನ್ನೋದಕ್ಕೆ ಹಾಕೋದಕ್ಕೆ ಹೋಗ್ಬಿಟ್ಟು ಉಚಿತ ದರ್ಶನ್ಗೆ ಬಾಯಿ ಅಂತ ಹಾಕಿದ್ದಾರೆ. ಸೊ ಇಲ್ಲಿಂದ ಒಳಗಡೆ ಗರ್ಭಗುಡಿಯಲ್ಲಿ ಮೊಬೈಲಲ್ಲೂ ಇರೋದಿಲ್ಲ. ಸೊ ಹಾಗಾಗಿ ದರ್ಶನ ಮುಗಿಸ್ಕೊಂಡು ಆಚೆ ಬಂದಮೇಲೆ ನಿಮಗೆ ದರ್ಶನ ಹೇಗಾಯಿತು ಅಂತ ಹೇಳ್ತೀನಿ. ಅರುಣಾಚಲೇಶ್ವರಾಯ ನಮಃ. ದೇವ್ರ ದರ್ಶನ ಮುಗೀತು. ಅರುಣಾಚಲೇಶ್ವರ ಸ್ವಾಮಿ ದರ್ಶನ ಅಂತೂ ಸೂಪರ್ ಆಗೈತು. ಬರೀ 10 ನಿಮಿಷದಲ್ಲಿ ಮುಗೀತು. ಆಮೇಲೆ ಪಕ್ಕದಲ್ಲಿರುವಂಥ ಭಗವತಿ ಅಮ್ಮನ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಈಗ ಪ್ರಸಾದ ಸ್ವೀಟ್ ಲಡ್ಡು. ಓಕೆ, ಸೊ ನಾನು ಯಾವಾಗ ಬಂದರೂ ದರ್ಶನಕ್ಕೆ ಬಂದಾಗೆಲ್ಲ ಲಡ್ಡು ಮತ್ತು ಸ್ವೀಟ್ ಪೊಂಗಲ್ ಎಲ್ಲ ಖಾಲಿ ಆಗ್ಬಿಟ್ಟಿರ್ತಾಯಿತ್ತು. ಇವತ್ತು ಸಿಕ್ಕಿದೆ. ಇದು ಸ್ವೀಟ್ ಪೊಂಗಲ್ಲು ಪ್ರಸಾದ, ಬರೀ ₹10. ಸೊ ನಾನು ನಿಜವಾಗ್ಲೂ ಈ ಟೆಂಪಲಲ್ಲಿ ಸಿಗುವಂಥ ಪೊಂಗಲಲ್ಲಿ ಏನು ಹಾಕಿರ್ತಾರೋ ಗೊತ್ತಿಲ್ಲ, ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ ನಿಜವಾಗ್ಲೂ ಒಳ್ಳೆ ಅಮೃತ ಇದ್ದಂಗಿರುತ್ತೆ. ತುಂಬ ಚೆನ್ನಾಗಿದೆ. ತುಂಬ ವಿಶಾಲವಾಗಿರುತ್ತೆ ದೇವಸ್ಥಾನ. ಇದು 4 ಗೋಪುರಗಳಿರುತ್ತೆ, ಆಮೇಲೆ 4 ದ್ವಾರಗಳಿರುತ್ತೆ ಇದಕ್ಕೆ. ಇದು ಪಕ್ಕದಲ್ಲಿರೋದೇ ಪ್ರಸಾದದ ಕೌಂಟರು. ಇಲ್ಲಿ ನಿಮಗೆ ಲೆಮನ್ ರೈಸು ಆಮೇಲೆ ಸ್ವೀಟ್ ಪೊಂಗಲ್ ಸಿಗುತ್ತೆ.
ಟ್ಯಾಮರಿನ್ ರೈಸ್ ಬಂದ್ಬಿಟ್ಟು 10 ರುಪೀಸು, ಸ್ವೀಟ್ ಪೊಂಗಲ್ ಬಂದ್ಬಿಟ್ಟು 10 ರುಪೀಸು. ನಾನು ಇಲ್ಲೇ ತೊಗೊಂಡಿದ್ದೀವಾಗ. ಇಲ್ಲಿ ಇದು ಬಂದ್ಬಿಟ್ಟು ಲಡ್ಡು ಕೌಂಟರು. ಇಲ್ಲಿ ಲಡ್ಡು ಬಂದ್ಬಿಟ್ಟು ಒಂದು 5 ಲಡ್ಡು ಇರುತ್ತೆ, 50 ರುಪೀಸು. ಬನ್ನಿ ತಗೋಣ. ಸೊ ಲಡ್ಡುನ ಈ ಥರ ಪ್ಯಾಕೆಟಲ್ಲಿ ಹಾಕಿ ಕೊಡ್ತಾರೆ, 5 ಲಡ್ಡೂಸು, ಚಿಕ್ಕದು. ಓಕೆ, ಪರವಾಗಿಲ್ಲ. ದೇವರ ಪ್ರಸಾದ, ದೇವ್ರ ದರ್ಶನ ಮಾಡಿದ್ದಾಯಿತು, ದೇವ್ರ ಪ್ರಸಾದ ತಿಂದಿದ್ದು ಆಯಿತು, ಮನೆಗೆ ಹಾಗೆ ಲಡ್ಡು ಕೂಡ ತಗೊಂಡಿದ್ದಾಯಿತು. ಇನ್ನು ಬನ್ನಿ ಆಚೆ ಹೋಗೋಣ. ಆಚೆ ಹೋಗಿ ಗಿರಿವಲಂ ಅನ್ನೋದನ್ನು ಸ್ಟಾರ್ಟ್ ಮಾಡೋಣ. ಈ ದೇವಸ್ಥಾನ ಬಂದ್ಬಿಟ್ಟು 8 ಗಂಟೆವರೆಗೂ ಇರುತ್ತೆ ನೈಟು. ಇಲ್ಲೊಂದು ಎಂಟ್ರೆನ್ಸ್ ಇದೆ, ಇದು ಒಂದು ಗೋಪುರ. ನಾನು ಎಂಟ್ರಿ ಆಗಿದ್ದು ಇವತ್ತು ರಾಜಗೋಪುರ ಮಾರ್ಗವಾಗಿ ಬಂದಿದ್ದು. ಒಂದು ಗಾದೆ ಮಾತಿದೆ, ಇದೇನೆಂದರೆ ಅರುಣಾಚಲೇಶ್ವರನ ದರ್ಶನ ಮಾಡೋದಕ್ಕೆ ಅರುಣಾಚಲೇಶ್ವರನ ಇಚ್ಛೆ, ಆಜ್ಞೆ, ಪರ್ಮಿಷನ್ ಇಲ್ದಿರ ನಾವು ಬರೋದಕ್ಕಾಗೋದಿಲ್ಲ ಅಂದ್ಬಿಟ್ಟು. ಅಂದರೆ ಅರುಣಾಚಲೇಶ್ವರನೇ ನಮ್ಮನ್ನು ಕರ್ಕೊತಾನಂತೆ ಅವನ ದರ್ಶನ ಮಾಡೋದಕ್ಕೆ. ಓಕೆ, ಸೊ ನನ್ನ ವಿಷಯದಲ್ಲಿ ನಾನು ತುಂಬ ಅದೃಷ್ಟವಂತ ಅಂತ ಹೇಳ್ತೀನಿ. ಯಾಕೆಂದರೆ ನಾನು ಇದು ತಿರುವಣ್ಣಾಮಲೆಗೆ ಬರ್ತಾ ಇರೋದು ಸತತವಾಗಿ 23ನೇ ಸಲ. ಅದರಲ್ಲಿ 22 ಸಲ ಗಿರಿ ಪ್ರದಕ್ಷಿಣೆ ಮಾಡಿದ್ದೀನಿ. ಆಮೇಲೆ ಒಂದು 5 ರಿಂದ 6 ಸಲ ದೇವ್ರ ದರ್ಶನ ಮಾಡಿದ್ದೀನಿ. ಇವಾಗ ದೇವ್ರ ದರ್ಶನ ಕೂಡ ಆಯಿತು. ಈಗ ಆಚೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಆಮೇಲೆ ಗಿರಿ ಪ್ರದಕ್ಷಿಣೆ ಅನ್ನೋದು ಸ್ಟಾರ್ಟ್ ಮಾಡ್ತೀನಿ. ನಿಜವಾಗ್ಲೂ ಬೆಸ್ಟ್ ಟೈಮ್ ಅಂದರೆ ದೇವ್ರನ್ನ ನೀವು ತುಂಬ ಚೆನ್ನಾಗಿ ನೋಡಬೇಕು ಅಂದ್ಕೊಂಡ್ರೆ ಬೆಸ್ಟ್ ಟೈಮ್ ಅಂದರೆ ಪೌರ್ಣಮಿ ಇಲ್ದಿರೋ ಟೈಮಲ್ಲಿ ಬನ್ನಿ. ನಿಮಗೆ ತುಂಬ ಖಾಲಿಯಾಗಿರುತ್ತೆ ದೇವಸ್ಥಾನ. ಆಮೇಲೆ ತುಂಬ ಚೆನ್ನಾಗಿ ಕೂಡ ನೋಡ್ಬೋದು ದೇವ್ರನ್ನ. ನಾನಂತೂ ಆಲ್ಮೋಸ್ಟ್ 1 ನಿಮಿಷ ದೇವ್ರ ಮುಂದೆ ನಿಂತ್ಕೊಂಡು ದೇವ್ರನ್ನ ನೋಡಿದೆ, ಅಷ್ಟು ಫ್ರೀ ಆಗಿತ್ತು. ತುಂಬ ಚೆನ್ನಾಗಿ ದರ್ಶನ ಆಯಿತು. ಇನ್ ಕೇಸ್ ನೀವು ಪೌರ್ಣಮಿ ಟೈಮಲ್ಲಿ ಬಂದ್ರಿ ಅಂದರೆ ಒಂದು ದಿವಸ ಮುಂಚೆ, ಅಂದರೆ ನಾಳೆ ಪೌರ್ಣಮಿ ಸ್ಟಾರ್ಟ್ ಆಗುತ್ತೆ ಅಂದರೆ ಇವತ್ತು ಮಧ್ಯಾಹ್ನ ಹಾಗೆ ಇಲ್ಲಿಗೆ ಸೇರಿಕೊಳ್ಳಿ. ಇವತ್ತು ಈವ್ನಿಂಗ್ ದರ್ಶನ ಮಾಡಿಬಿಟ್ಟು ಇವತ್ತು ಇಲ್ಲೇ ಸ್ಟೇ ಮಾಡೋ ಥರನೂ ಇಲ್ಲ ಗಿರಿ ಪ್ರದಕ್ಷಿಣೆಯನ್ನು ಸ್ಟಾರ್ಟ್ ಮಾಡೋ ಥರನೂ ನೋಡ್ಕೊಳ್ಳಿ. ಅದು ತುಂಬ ಚೆನ್ನಾಗಿರುತ್ತೆ. ಓಕೆ, ಟೆಂಪಲಿಂದ ಎಕ್ಸಿಟ್ ಆಗಬೇಕಾದ್ರೆ ಟೆಂಪಲ್ ಕಡೆಯಿಂದ ಇದು ಫ್ರೀ ಪ್ರಸಾದ ಅಂತ ಒಂದು ಲಡ್ಡು ಕೊಟ್ಟರು. ಇದೇ ಥರ ಲಡ್ಡು ನಮಗೆ 5 ಕೊಡ್ತಾರೆ 50 ರೂಪಾಯಿಗೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ರಾಜಗೋಪುರದ ಮುಂದೆ ಕರ್ಪೂರನ ಅಂಟಿಸ್ಬಿಟ್ಟು ನಮ್ಮ ಗಿರಿ ಪ್ರದಕ್ಷಿಣೆನ ಸ್ಟಾರ್ಟ್ ಮಾಡಿದ್ದೀವಿ. ಈಗ ನೋಡೋಣ ಬನ್ನಿ ಎಷ್ಟೊತ್ತಾಗುತ್ತೆ ಅಂದ್ಬಿಟ್ಟು. ಆದಷ್ಟು ನಿಧಾನಕ್ಕೆ ನಡೀತೀವಿ. ಗಿರಿ ಪ್ರದಕ್ಷಿಣೆ ಅನ್ನೋದನ್ನು ದೇವರ ಸ್ಮರಣೆ ಮಾಡಿಕೊಂಡು ನಿಧಾನಕ್ಕೆ ನಡಿಬೇಕು. ಓಕೆ, ರೋಡ್ ಏನೋ ಫುಲ್ಲು ಟ್ರಾಫಿಕ್ ಇದೆ. ನಾರ್ಮಲಾಗಿ ಪೌರ್ಣಮಿ ದಿವಸ ಈ ರೋಡ್ನ ಬ್ಲಾಕ್ ಮಾಡ್ತಾರೆ. ಬಟ್ ಇವತ್ತು ಪೌರ್ಣಮಿ ಎಲ್ಲ ನಾರ್ಮಲ್ ಆಗಿರೋದ್ರಿಂದ ನಾರ್ಮಲ್ ವೆಹಿಕಲ್ಸ್ ಎಲ್ಲ ಇದೆ. ಬಟ್ ಆದರೂ ಜನ ನಡೆಯೋರು ಕೂಡ ಸುಮಾರಾಗೇ ಇದ್ದಾರೆ. ಗಿರಿ ಪ್ರದಕ್ಷಿಣೆ ಮಾಡೋರು ಜಾಸ್ತಿ ಇರೋಲ್ಲ ಅಂದ್ಕೊಂಡಿದ್ದೆ. ನೋಡಿದ್ರೆ ಗಿರಿ ಪ್ರದಕ್ಷಿಣೆ ಮಾಡೋರು ಕೂಡ ಸುಮಾರು ಜನ ಇದ್ದಾರೆ. ಬನ್ನಿ, ಇಲ್ಲಿ ಗಿರಿ ಪ್ರದಕ್ಷಿಣೆಯಲ್ಲಿ ಬರುವಂಥ ಅಷ್ಟಲಿಂಗಗಳನ್ನ ತೋರಿಸ್ತೀನಿ. ನಾವೀಗ ಅಷ್ಟಲಿಂಗಗಳಲ್ಲಿ ಮೊದಲನೇ ಲಿಂಗವಾದಂಥ ಇಂದ್ರಲಿಂಗಂ ಹತ್ರ ಬಂದಿದ್ದೀವಿ. ದೇವಸ್ಥಾನದ ಒಳಗಡೆ ಮೊಬೈಲ್ ಅಲೋ ಇರೋದಿಲ್ಲ.
ಸೊ ದರ್ಶನ ಮಾಡ್ಕೊಂಬಂದು ನಿಮಗೆ ಹೇಗಿತ್ತು ಒಳಗಡೆ ಅಂತ ಹೇಳ್ತೀನಿ. ಬರೀ ಒಂದೇ ಒಂದು ನಿಮಿಷದಲ್ಲಿ ಆಗೋಯ್ತು ಇಂದ್ರಲಿಂಗಂ ದರ್ಶನ. ಜನನೇ ಇಲ್ಲ, ಫುಲ್ ಖಾಲಿ ಇತ್ತು. ಈಗ ನೆಕ್ಸ್ಟು ಅಗ್ನಿಲಿಂಗಂ, ಇಲ್ಲಿಂದ ಒಂದು 2 ಕಿಲೋಮೀಟರ್ಸ್ ಇರುತ್ತೆ, ಹೋಗೋಣ ಬನ್ನಿ ಅಲ್ಲಿಗೆ. ಟ್ರಾಫಿಕ್ ನೋಡಿ ಹೇಗಿದೆ ಅಂದ್ಬಿಟ್ಟು. ಇದರಲ್ಲಿ ಗಿರಿ ಪ್ರದಕ್ಷಿಣೆ ಮಾಡೋರು ಇದ್ದಾರೆ, ಆಮೇಲೆ ನಾರ್ಮಲ್ ಆಗಿ ಓಡಾಡೋರು ಇದ್ದಾರೆ. ವೆಹಿಕಲ್ಸ್ ನೋಡಿ ಹೇಗಿದೆ. ಓಂ ಅರುಣಾಚಲೇಶ್ವರಾಯ ನಮಃ. ಈಗ ನಾವು ಅಷ್ಟಲಿಂಗಗಳಲ್ಲಿ 2ನೇ ಲಿಂಗ ಆದಂತಹ ಅಗ್ನಿಲಿಂಗಂ ಹತ್ರ ಬಂದಿದ್ದೀವಿ. ಇದೆ ಅಗ್ನಿಲಿಂಗಂಗೆ ಹೋಗುವಂಥ ದಾರಿ. ಯೂಶಲ್ ಆಗಿ ಪೌರ್ಣಮಿ ಟೈಮಲ್ಲಿ ತುಂಬ ಕ್ರೌಡ್ ಇರುತ್ತೆ ಇಲ್ಲಿವರೆಗೂ. ಸೊ ಈಗ ನೋಡಿದ್ರೆ ಖಾಲಿ ಇದೆ. ನೀವು ನಾರ್ಮಲ್ ಟೈಮಲ್ಲಿ ಈ ಥರ ಆಟೋಗಳಲ್ಲೂ ಕೂಡ ನೀವು ಗಿರಿ ಪ್ರದಕ್ಷಿಣೆ ಮಾಡ್ಬೋದು. ಒಬ್ಬರಿಗೆ ಏನೊಂದು 200 - 300 ರೂಪಾಯಿ ತೊಗೊತಾರೆ. ಈಗ ನೋಡಿ ಈ ಅಯ್ಯಪ್ಪ ಸ್ವಾಮಿಗಳು ಅದೇ ಮಾಡ್ತಾ ಇದ್ದಾರೆ. ಒಂದು ಆಟೋದಲ್ಲಿ ಸುಮಾರು ಒಂದು 13 - 14 ಜನ ಹಿಡಿತಾರೆ. ಸೊ ಅವ್ರಿಗೆಲ್ಲ ಇಂದ್ರಲಿಂಗಮಿಂದ ಹಿಡಿದು ಎಲ್ಲ ದೇವಸ್ಥಾನದಿಂದ ಎಲ್ಲ ಅಷ್ಟಲಿಂಗಗಳನ್ನ ದರ್ಶನ ಮಾಡಿ ಮತ್ತೆ ದೇವಸ್ಥಾನ ಹತ್ರ ಬಿಡ್ತಾರೆ. ಸುಮಾರು ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇರ್ತಾರೆ, ಅಲ್ಲಿ ನಮಗೆ ತಿರುವಣ್ಣಾಮಲೆಯಲ್ಲಿ ಉಳ್ಕೊಳ್ಳೋದಕ್ಕೆ ಹೆಂಗೆ, ಆಮೇಲೆ ವಾಶ್ರೂಮ್ಸ್ ಹೇಗೆ ಅಂದ್ಬಿಟ್ಟು ಫ್ರೆಶ್ ಅಪ್ ಆಗೋದಕ್ಕೆ. ನಿಮಗೆ ದೇವಸ್ಥಾನದ ಸುತ್ತಮುತ್ತಲಲ್ಲಿ ಸುಮಾರು ಟಾಯ್ಲೆಟ್ಸ್ ಕಾಂಪ್ಲೆಕ್ಸ್ ಎಲ್ಲ ಇರುತ್ತೆ. ಆಮೇಲೆ ರೂಮ್ಸ್ ಕೂಡ ಸಿಗುತ್ತೆ ನಿಮಗೆ. ಇನ್ ಕೇಸ್ ನೀವು ಪೌರ್ಣಮಿ ಟೈಮಲ್ಲಿ ಬಂದ್ರಿ ಅಂದರೆ ತುಂಬ ಕಾಸ್ಟ್ಲಿ ಇರುತ್ತೆ. ನಾರ್ಮಲ್ ಟೈಮಲ್ಲಿ ಬಂದರೆ ನಿಮಗೆ ರೀಸನಬಲ್ ರೇಟಿಗೆ ಒಳ್ಳೆ ರೂಮ್ ಸಿಗುತ್ತೆ ನಿಮಗೆ. ಹಾಗೆ ರಮಣ ಮಹರ್ಷಿ ಆಶ್ರಮ ಅವ್ರದ್ದು ನಮ್ಮ ಇದು ಕೂಡ ಇರುತ್ತೆ, ಗೆಸ್ಟ್ ಹೌಸು. ಅಲ್ಲಿ ಕೂಡ ನೀವು ಸ್ಟೇ ಮಾಡ್ಬೋದು. ಓಕೆ, ಇನ್ನೊಂದೇನೆಂದರೆ ಅಲ್ಲಿ ಟಾಯ್ಲೆಟ್ಸಿಗೆ, ಆಮೇಲೆ ಚಪ್ಪಲ್ ಇಡೋದಕ್ಕೆ, ಆಮೇಲೆ ಲಗೇಜ್ ಇಡೋದಕ್ಕೆ ತುಂಬ ದುಡ್ಡು ತೊಗೊತಾರೆ. ಟಾಯ್ಲೆಟ್ಸು ಬಂದ್ಬಿಟ್ಟು 20 ರೂಪೀಸು. ನೀವು ಸ್ನಾನ ಮಾಡಬೇಕಂದ್ರೆ 40 ರೂಪೀಸ್ ತೊಗೊತಾರೆ. ಆಮೇಲೆ ಸ್ಲಿಪ್ಪರ್ಗೆ, ಬರೀ ಸ್ಲಿಪ್ಪರ್ ಇಡೋದು ಒಂದು ಪೇರ್ಗೆ 20 ರೂಪೀಸ್ ತೊಗೊತಾರೆ. ಬ್ಯಾಗಿಗೆ 30 ರೂಪೀಸು. ನೀವು ಇನ್ ಕೇಸ್ ಒಂದು ಪೇರು ಸ್ಲಿಪ್ಪರು ಒಂದು ಬ್ಯಾಗ್ ಇಡ್ತೀರಂದರೆ 50 ರೂಪೀಸ್ ಕೊಡಬೇಕು. ಸೊ ನಾನು ಬರೀ ಈ ಸ್ಲಿಪ್ಪರ್ ಮಾತ್ರ ಇಟ್ಬಿಟ್ಟು ಬ್ಯಾಗ್ನ ಬ್ಯಾಗಲ್ಲಿ ಲಗೇಜ್ ಏನಿಲ್ಲ, ಬರೀ ಒಂದು ಜರ್ಕಿನ್ ಇದೆ ಅಷ್ಟೇ. ಅದೇ ಹುಣ್ಣಿಮೆ ಟೈಮಲ್ಲಿ ಇಲ್ಲಿ ಹೆಂಗಿರುತ್ತೆ ಅಂದರೆ ಈ ರೋಡೆಲ್ಲ ಕಂಪ್ಲೀಟ್ ಟ್ರಾಫಿಕ್ ಬ್ಲಾಕ್ ಮಾಡ್ತಾರೆ. ಬರೀ ಜನ ಮಾತ್ರ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ಈ ಫುಟ್ಪಾತ್ ಇದೆಯಲ್ಲ, ಇಲ್ಲೆಲ್ಲ ಶಾಪ್ಸ್ ಹಾಕ್ಬಿಟ್ಟಿರ್ತಾರೆ. ಈಗ ವೆಹಿಕಲ್ಸು ಓಡಾಡ್ತಾ ಇದ್ದಾವೆ. ಪರವಾಗಿಲ್ಲ, ನಡೆಯೋದಕ್ಕೇನು ಅಷ್ಟೊಂದು ಕಷ್ಟ ಅನ್ನಿಸ್ತಾ ಇಲ್ಲ. ಓಕೆ, ವೆದರ್ ಕೂಡ ತುಂಬ ಕೂಲಾಗಿದೆ, ಹಾಗಾಗಿ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ನಾನೇನು ಜಾಸ್ತಿ ಫಾಸ್ಟಾಗಿ ಹೋಗ್ತಾ ಇಲ್ಲ, ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಈ ಗ್ರೌಂಡ್ ಇದೆಯಲ್ಲ, ನಾರ್ಮಲ್ ಆಗಿ ಪೌರ್ಣಮಿ ಟೈಮಲ್ಲಿ ವೆಹಿಕಲ್ಸ್ನ ಸಿಟಿ ಒಳಗಡೆ ಅಲೋ ಮಾಡಲ್ಲ. ಆವಾಗ ಬಸ್ ಈ ಗ್ರೌಂಡ್ನ ಟೆಂಪರರಿ ಬಸ್ ಸ್ಟ್ಯಾಂಡ್ ಆಗಿ ಮಾಡಿರ್ತಾರೆ. ಬ್ಯಾಂಗ್ಳೂರು ಮತ್ತು ಕೃಷ್ಣಗಿರಿ, ಸೇಲಂ ಹೋಗೋ ಬಸ್ಸಸ್ ಎಲ್ಲ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಬಟ್ ಇಲ್ಲಿ ಈ ಬೋರ್ಡ್ ಕಾಣಿಸ್ತಾ ಇದೆಯಲ್ಲ, ಫಸ್ಟ್ ಟೈಮ್ ಯಾರು ತಿರುವಣ್ಣಾಮಲೆಗೆ ಬರ್ತಾರೋ ಅವರಿಗೆ ತುಂಬ ಯೂಸ್ ಆಗುತ್ತೆ ಗಿರಿವಲ ಮಾಡಬೇಕಾದ್ರೆ. ಅಲ್ಲಲ್ಲಿ ಈ ಗಿರಿ ಪ್ರದಕ್ಷಿಣೆಯಲ್ಲಿ ಅಲ್ಲಲ್ಲಿ ನಿಮಗೆ ಈ ಥರ ಬೋರ್ಡ್ಸ್ ಹಾಕಿರ್ತಾರೆ. ಇದರಲ್ಲಿ ಏನಂದರೆ ಈಗ ರೂಟ್ ಮ್ಯಾಪ್ ಹಾಕಿರ್ತಾರೆ ಗಿರಿವಲಮ್ದು. ಈಗ ನೋಡಿ, ಸಪೋಸ್ ಯು ಆರ್ ಹಿಯರ್ ಅಂತಿದೆಯಲ್ಲ, ಈ ರೆಡ್ ಮಾರ್ಕ್ ಇದೆಯಲ್ಲ, ಅದಂದರೆ ಯು ಆರ್ ಹಿಯರ್ ಅಂದ್ಬಿಟ್ಟು. ಅಂದರೆ ನಾವು ಇವಾಗ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ ಗ್ರೌಂಡ್ ಕ್ರಾಸ್ ಮಾಡ್ಕೊಂಬಂದಿದ್ದೀವಿ. ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿವರೆಗೂ ನಾನು 3 ಕಿಲೋಮೀಟರ್ಸ್ ಕ್ರಾಸ್ ಮಾಡ್ಕೊಂಬಂದಿದ್ದೀನಿ. ಇನ್ನೂ ಆಲ್ಮೋಸ್ಟ್ 11 ಕಿಲೋಮೀಟ್ರು ನಡಿಬೇಕು. ಸೊ ಈ ಥರ ಬೋರ್ಡ್ನ ನೀವು ಅಬ್ಸರ್ವ್ ಮಾಡ್ಕೊಂಬಂದರೆ ನೀವು ಯಾರನ್ನೂ ಕೇಳೋವಂಥ ನೆಸೆಸಿಟಿ ಇಲ್ಲ. ನೀವು ಇದನ್ನು ನೋಡಿಕೊಂಡು ಆರಾಮಾಗಿ ಹೋಗ್ಬೋದು. ಸೊ ಫ್ರೆಂಡ್ಸ್, ನಾವೀಗ ಅಷ್ಟಲಿಂಗಗಳಲ್ಲಿ 3ನೇ ಲಿಂಗ ಆದಂತಹ ಯಮಲಿಂಗಂ ಹತ್ರ ಬಂದಿದ್ದೀವಿ. ಇಲ್ಲಿಂದ ಗಿರಿವಲಮ್ಮು ಟೋಟಲ್ 10.4 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದೆ. ಇದೆ ಯಮಲಿಂಗಂ. ಬನ್ನಿ, ಇಲ್ಲಿ ಒಂದು ಕರ್ಪೂರ ಹಾಕ್ಬಿಟ್ಟು ಯಮಲಿಂಗ ದರ್ಶನ ಮಾಡಿಕೊಂಡು ಮುಂದೆ ಹೋಗೋಣ. ಯಮಲಿಂಗ ದರ್ಶನ ಅಂತೂ ತುಂಬ ಅದ್ಭುತವಾಗಾಯಿತು. ಲಿಂಗದ ಮುಂದೆ 10 ನಿಮಿಷ ನಿಂತ್ಕೊಂಡ್ರೂ ಯಾರೂ ನಮ್ಮನ್ನು ಕೇಳೋರಿಲ್ಲ, ಅಷ್ಟು ಖಾಲಿಯಾಗಿತ್ತು. ಇದೇ ನೋಡಿ ಒಂದು ಅಡ್ವಾಂಟೇಜು, ನಾವು ಫ್ರೀ ಆಗಿರೋ ಟೈಮಲ್ಲಿ ಬಂದರೆ. ಅದೇ ಹುಣ್ಣಿಮೆ ದಿವಸ ಬಂದರೆ ಅಂತೂ
ನಿಂತ್ಕೊಳ್ಳೋದಿರಲಿ, ಅಲ್ಲಿ ದೇವ್ರನ್ನ ಲಿಂಗನ ಕರೆಕ್ಟಾಗಿ ನೋಡೋಕ್ಕೂ ಆಗಲ್ಲ, ಹಂಗೆ ತಳ್ತಾ ಇರ್ತಾರೆ ಹಂಗೆ. ಸೊ ಅಷ್ಟಲಿಂಗಗಳಲ್ಲಿ 4ನೇ ಲಿಂಗ ಆದಂತಹ ನೈಋತಿ ಲಿಂಗಂ ಹತ್ರ ಬಂದಿದ್ದೀವಿ ಈಗ ನಾವು. ಸೊ ಇನ್ನೊಂದು ವಿಷಯ ಫ್ರೆಂಡ್ಸ್, ನಿಮಗೇನಾದರೂ ಈ ಗಿರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ಹೊಟ್ಟೆ ಹಸಿವಾಯಿತು ಇಲ್ಲ ದಾಹ ಆಯಿತು ಅಂದರೆ ಬರೀ ಅಂಗಡಿಗಳಲ್ಲೇ ಅಲ್ಲ, ನಿಮಗೆ ಈ ಥರ ಅನ್ನದಾನ ಮಾಡೋವಂಥ ಇರ್ತಾರೆ. ಕೆಲವರು ಸಂಘಗಳಿರ್ತವೆ, NGOs ಅಂತಾರಲ್ಲ, ಅವರು ಮಾಡ್ತಾ ಇರ್ತಾರೆ. ಆಮೇಲೆ ಆಶ್ರಮದವರು ಮಾಡ್ತಾ ಇರ್ತಾರೆ. ಕೆಲವರು ಪರ್ಸ್ನಲ್ ಆಗಿ ಭಕ್ತಾದಿಗಳು ಕೂಡ ಅವ್ರ ಕೈಲಾದಷ್ಟು ಅನ್ನದಾನ, ಮತ್ತು ಕೆಲವು ಅನ್ನದಾನ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ನೀರಾದರೂ ಇಟ್ಕೊಂಡಿರ್ತಾರೆ, ಯಾರಿಗ ದಾಹ ಆದಾಗ ಕುಡಿಬೋದು. ನಾನಂತೂ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ಮೇಲೆ, ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ಮೇಲೆ ಏನು ತಿನ್ನಬಾರ್ದು, ಆಮೇಲೆ ಏನು ಕುಡಿಬಾರ್ದು, ಜಾಸ್ತಿ ಮಾತಾಡಬಾರ್ದು, ಜಾಸ್ತಿ ಫಾಸ್ಟಾಗಿ ನಡಿಬಾರ್ದು ಅಂತ ಕೆಲವೊಂದು ನಿಯಮಗಳಿದ್ದಾವೆ. ಓಕೆ, ಸೊ ಅದು ನಿಮ್ಮ ಇಷ್ಟ. ಅದು ನೀವು ಕೆಲವ್ರು ಮಾಡ್ತಾರೆ ಆ ಥರ, ನಾನು ಅದರಲ್ಲೊಬ್ಬ. ನಾನೇನಂದರೆ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ಮೇಲೆ ಏನು ತಿನ್ನೋದಿಲ್ಲ, ಏನು ಕುಡಿಯೋದಿಲ್ಲ, ಆಮೇಲೆ ಜಾಸ್ತಿ ಕೂಡ ಮಾತಾಡೋದಿಲ್ಲ. ಬಟ್ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ, ತುಂಬ ದಿವಸಗಳಾದಮೇಲೆ ಗಿರಿ ಪ್ರದಕ್ಷಿಣೆ ವಿಡಿಯೋ ಮಾಡ್ತಾ ಇರೋದ್ರಿಂದ ನಾನು ಮಾತಾಡ್ತಾಯಿದ್ದೀನಿ. ಸೊ ಯಾವಾಗ ವಿಡಿಯೋ ಆಫ್ ಮಾಡ್ತೀನಿ ಆವಾಗ ಸೈಲೆಂಟಾಗಿ ಈಶ್ವರನ ಧ್ಯಾನ ಮಾಡಿಕೊಂಡು ಹೋಗ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ನಾವೀಗ ನಮ್ಮ ಗಿರಿ ಪ್ರದಕ್ಷಿಣೆಯಲ್ಲಿ 5ನೇ ಅಷ್ಟಲಿಂಗ ಆದಂಥ ವರುಣಲಿಂಗ ಹತ್ರ ಬಂದಿದ್ದೀವಿ. ಈ ಗಿರಿ ಪ್ರದಕ್ಷಿಣೆಯಲ್ಲಿ ನಾವು ಇಲ್ಲಿವರೆಗೂ 5 ಕಿಲೋಮೀಟರ್ನ ಕವರ್ ಮಾಡಿದ್ದೀವಿ. ಇನ್ನು ಉಳಿದಿರುವಂಥ ಡಿಸ್ಟೆನ್ಸ್ ಬಂದ್ಬಿಟ್ಟು 9 ಕಿಲೋಮೀಟರ್. ಇಲ್ಲಿ ಕೂಡ ಮೊಬೈಲ್ ಅಲ್ಲೋ ಇಲ್ಲ. ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಬರೋಣ. ಒಳಗಡೆ ಜನ ಏನಿಲ್ಲ, 1 ನಿಮಿಷದಲ್ಲಿ ಆಗೋಗುತ್ತೆ. ಫ್ರೆಂಡ್ಸ್, ಇವಾಗ ನಾವು ವಾಯುಲಿಂಗಂ ಹತ್ರ ಬಂದಿದ್ದೀವಿ. ಇಲ್ಲಿವರೆಗೂ ಸುಮಾರು ನಾವು 8 ಕಿಲೋಮೀಟರ್ ಕವರ್ ಮಾಡಿದ್ದೀವಿ. ಇನ್ನು ಈಗ ಇರೋದು ಗಿರಿವಲಮು 6 ಕಿಲೋಮೀಟರ್ಸು. ಇದಾದಮೇಲೆ ಕುಬೇರಲಿಂಗಂ ಬರುತ್ತೆ, ಆಮೇಲೆ ಈಶಾನ್ಯಲಿಂಗಂ ಬರುತ್ತೆ. ಇಲ್ಲಿಂದ ಕುಬೇರಲಿಂಗಮು ಸ್ವಲ್ಪ ದೂರ, ಅಲ್ಲಿಂದ ಈಶಾನ್ಯಲಿಂಗಂ ಕೂಡ ದೂರ ಆಗುತ್ತೆ. ಅದಕ್ಕೆ 6 ಕಿಲೋಮೀಟರ್ ಆಗೋದು 2 ಲಿಂಗ ದರ್ಶನ ಮಾಡೋದಕ್ಕೆ. ಮುಂಚೆ ಈ ಚಿಕ್ಕ ಒಂದು ಪ್ಯಾಸೇಜಲ್ಲಿ ಹೋಗಬೇಕಾಗಿತ್ತು ಒಳಗಡೆಗೆ, ಇವಾಗ ಅದು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಮೋಸ್ಟ್ಲಿ ಹುಣ್ಣಿಮೆ ಟೈಮಲ್ಲಿ ಮಾತ್ರ ಓಪನ್ ಮಾಡ್ತಾರೆ. ಇವಾಗ ನಾರ್ಮಲ್ ಆ ಕಡೆಯಿಂದ ಹೋಗಬೇಕು. ನಾರ್ಮಲ್ ಗಿರಿವಲಂ ಟೈಮಲ್ಲಿ ಈ ಐ ಲವ್ ಯು ತಿರುವಣ್ಣಾಮಲೈ ಅನ್ನೋ ಬೋರ್ಡ್ ಹತ್ರ ಎಷ್ಟು ಸಲ ನಾನು ಫೋಟೋ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಬಟ್ ಬಂದಾಗೆಲ್ಲ ಸಿಕ್ಕಾಪಟ್ಟೆ ಕ್ರೌಡ್ ಇರ್ತಾ ಇದ್ರಲ್ಲಿ. ಬಟ್ ಇವತ್ತು ನೋಡಿ ಯಾರೂ ಇಲ್ಲ, ನಾನೊಬ್ಬನೇ ಖಾಲಿಯಾಗಿದೆ ಇಲ್ಲಿ. ಫ್ರೆಂಡ್ಸ್, ನಾವೀಗ ಕುಬೇರಲಿಂಗಂ ಹತ್ರ ಬಂದಿದ್ದೀವಿ. ಇದು ಅಷ್ಟಲಿಂಗಗಳಲ್ಲಿ 7ನೇ ಲಿಂಗ. ಫ್ರೆಂಡ್ಸ್, ನಾವೀಗ ನೋಡ್ತಾ ಇರೋ ಪ್ಲೇಸ್ ಬಂದ್ಬಿಟ್ಟು ಉಚ್ಚಿಪುಳ್ಯಾರ್ ಅನ್ನೋ ಟೆಂಪಲ್. ಇದ್ರ ವಿಶೇಷತೆ ಏನು ಅನ್ನೋದನ್ನ ಹೇಳ್ತೀನಿ. ಈ ಉಚ್ಚಿಪುಳ್ಯಾರ್ ಅನ್ನೋ ಪ್ಲೇಸ್ ಏನು ನೋಡಿದ್ವಲ್ಲ, ಅದು ಸ್ಪೆಷಾಲಿಟಿ ಏನಂದರೆ, ಇವಾಗ ಪ್ಯಾಸೇಜ್ ಇದೆಯಲ್ಲ, ಆ ಪ್ಯಾಸೇಜಿಂದ ಆ ಕಡೆಯಿಂದ ಈ ಕಡೆಗೆ ಒಬ್ಬೊಬ್ಬರಾಗಿ ಕ್ರಾಸ್ ಮಾಡ್ಕೊಂಡು ಬರಬೇಕು. ಅದರಲ್ಲಿ ಏನಿದೆ ಅಂದರೆ ಆ ಚಿಕ್ಕ ಪ್ಯಾಸೇಜ್ ಅದು. ಓಕೆ, ಸೊ ಆ ಚಿಕ್ಕ ಪ್ಯಾಸೇಜಲ್ಲಿ ಕ್ರಾಸ್ ಮಾಡ್ಕೊಂಬಂದರೆ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಒಂದು ನಂಬಿಕೆ. ಸೊ ಎಂಥ ದಪ್ಪ ಇರೋರು ಕೂಡ ಅದರಲ್ಲಿ ನಾನು ಮಾಡಬಲ್ಲೆ ಅಂತ ಒಂದು ಸ್ಟ್ರಾಂಗ್ ಡಿಟರ್ಮಿನೇಷನ್ ಇಟ್ಕೊಂಡು ಆ ಕಡೆಯಿಂದ ಕ್ರಾಸ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಖಂಡಿತವಾಗೂ ಸಕ್ಸಸ್ ಆಗ್ತಾರೆ. ಇಲ್ಲ, ನನ್ನ ಕೈಯಲ್ಲಿ ಆಗೋದಿಲ್ಲ ಇದು ಅಂತ ಒಂದು ಭಯ ಇಟ್ಕೊಂಡು ಟ್ರೈ ಮಾಡಿದ್ರೆ ಅದು ಮಧ್ಯದಲ್ಲೇ ಸ್ಟಕ್ ಆಗ್ಬಿಡ್ತಾರಂತೆ. ನಾನೇ ಸುಮಾರು ಜನ ನೋಡಿದ್ದೀನಿ, ದಪ್ಪ ಇರೋರು ಈಸಿಯಾಗಿ ಬಂದ್ಬಿಟ್ಟಿದ್ದಾರೆ, ಸಣ್ಣ ಇರೋರು ಮಿಡ್ಲಲ್ಲಿ ಸ್ಟಕ್ ಆಗ್ಬಿಟ್ಟಿದ್ದಾರೆ. ಬಟ್ ಅದು ಅಫ್ಕೋರ್ಸ್ ಅದಕ್ಕೂ ಒಂದು ಟೆಕ್ನಿಕ್ ಇದೆ, ಅದು ಕ್ರಾಸ್ ಮಾಡೋದಕ್ಕೂ. ಹೆಂಗೆ ಅಂದರೆ, ನಾವು ಯಾವತ್ತಾಗಲಿ ಹಿಂಗೆ ಮಲ್ಕೊಂಡು ಹಿಂಗೆ ಡೈರೆಕ್ಟಾಗಿ ಬರಬಾರ್ದು, ಈ ಕ್ರಾಸಾಗಿ ಈ ಥರ ಬಂದರೆ ಈಸಿಯಾಗಿ ಬಂದುಬಿಡ್ತೀವಿ. ಸೊ ಇದು ಆ ಪ್ಲೇಸ್ನ ಸ್ಪೆಷಾಲಿಟಿ. ಈಗ ನೆಕ್ಸ್ಟು
ಡೈರೆಕ್ಟಾಗಿ ಈಶಾನ್ಯ ಲಿಂಗ ಹತ್ರ ಸಿಗ್ತೀನಿ. ಈ ಅಷ್ಟಲಿಂಗಗಳ ಹಿಂದೆ ಒಂದು ಚಿಕ್ಕ ಕಥೆ ಇದೆ. ಅದೇನೆಂದರೆ, ಈ ಅಷ್ಟಲಿಂಗಗಳು ಅನ್ನೋದು ನಮ್ಮ ಬಾಡಿಯಲ್ಲಿ ಅಂಗಗಳಿದ್ದಂಗೆ. ಇನ್ನೂ ಹೇಳಬೇಕಂದ್ರೆ ನಮ್ಮ ಹುಟ್ಟು ಸಾವು ಥರ ಅಂತ. ಏನಕ್ಕೆ ಅಂದರೆ, ಹುಟ್ಟಿದಾಗ ನಾವು ಎನರ್ಜಿಟಿಕ್ಕಾಗಿ ಹುಡ್ತೀವಿ. ಓಕೆ, ಅದೇ ಥರ ನೋಡಿ, ಇಲ್ಲಿ ಇಂದ್ರಲಿಂಗಮ್ ಫಸ್ಟು ಇಂದ್ರಲಿಂಗಮ್ ಅನ್ನೋದು ಹುಟ್ಟು ಹೋದರೆ ಈಶಾನ್ಯ ಲಿಂಗಮ್ ಅನ್ನೋದು ಸಾವು ಅನ್ನೋ ಥರ. ಓಕೆ, ಇಂದ್ರಲಿಂಗಮ್ಮಿಗೆ ಹೋಗ್ಬೇಕಾದ್ರೆ ಸ್ಟಾರ್ಟಿಂಗ್ ಆಗಿದ್ದರಿಂದ ಜೋಶಾಗಿ ಹೋಗ್ಬಿಡ್ತೀವಿ, ಏನು ಅಷ್ಟು ಟೈರ್ಡ್ ಅನಿಸಲ್ಲ. ನೆಕ್ಸ್ಟ್ ಅಗ್ನಿಲಿಂಗಮ್ಗೆ ಹೋದಾಗ ಸ್ವಲ್ಪ ಅಂದರೆ ನೆಕ್ಸ್ಟ್ ಒಂದು ಟೀನೇಜ್ ಬಂದಾಗ, ಆಮೇಲೆ ಯಮಲಿಂಗಮ್ ಬಂದಾಗ ಒಂದು 40 ಇಯರ್ಸು, ಆ ಥರ ಕುಬೇರ ಲಿಂಗಮ್ ಬಂದಾಗ 60-65 ಇಯರ್ಸ್ ಏಜ್ ಅನ್ನೋ ಥರ. ಸೊ ಇವಾಗ ಇಲ್ಲಿಂದ ನಮಗೆ ನಡ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ಅಂದರೆ ಯಾಕೆ ಅಂದರೆ ಆ ಏಜಲ್ಲಿ ಅಷ್ಟು ಶಕ್ತಿ ಇರೋಲ್ಲ. ಓಕೆ, ಇನ್ನು ಈಶಾನ್ಯ ಲಿಂಗ ಅನ್ನೋದು ಒಂದು ಲಾಸ್ಟ್ ಸ್ಟೇಜ್, ನಮ್ಮ ಲೈಫ್ ಸೈಕಲ್ನ ಲಾಸ್ಟ್ ಸ್ಟೇಜ್ ಅನ್ನೋ ಥರ ಅದು. ಅದಕ್ಕೆ ಈಶಾನ್ಯ ಲಿಂಗಮ್ಮು ಸ್ಮಶಾನದ ಮಧ್ಯೆ ಇರುತ್ತೆ. ಆ ಕಡೆ ಈ ಕಡೆ ಸ್ಮಶಾನ ಇರುತ್ತೆ, ಮಧ್ಯದಲ್ಲಿ ಈಶಾನ್ಯ ಲಿಂಗಮ್ ಇರುತ್ತೆ. ಇದು ಈ ಅಷ್ಟಲಿಂಗಗಳ ಒಂದು ಚರಿತ್ರೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ನಾವೀಗ ಈಶಾನ್ಯ ಲಿಂಗಕ್ಕೆ ತುಂಬ ಹತ್ತಿರದಲ್ಲಿದ್ದೀವಿ. ನಾನು ಹೇಳಿದ್ನಲ್ಲ, ಈಶಾನ್ಯ ಲಿಂಗ ಅನ್ನೋದು ಸ್ಮಶಾನದ ಮಧ್ಯದಲ್ಲಿ ಬರುತ್ತೆ ಅಂದ್ಬಿಟ್ಟು. ನೋಡಿ, ಈ ಕಾಂಪೌಂಡು ಮತ್ತು ಇಲ್ಲಿದೆಯಲ್ಲ ಈ ಕಾಂಪೌಂಡು. ಓಕೆ, ಇವೆರಡು ಆ ಕಡೆ ಇರೋದು ಸ್ಮಶಾನ, ಮಧ್ಯದಲ್ಲಿರೋದು ರೋಡು. ಈಗ ನಾವು ಹಿಂಗೆ ಸ್ಟ್ರೈಟ್ ಹೋದರೆ ಇನ್ನೇನು ಬಂದ್ಬಿಟ್ವಿ, ಹತ್ತಿರದಲ್ಲೇ ಇದ್ದೀವಿ ಈಶಾನ್ಯ ಲಿಂಗಕ್ಕೆ. ಓಕೆ, ಇದು ದರ್ಶನ ಮಾಡಿಕೊಂಡು ಮೈನ್ ಟೆಂಪಲ್ ಹತ್ರ ಹೋಗೋಣ. ಈಗ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 8:40 ಆಗ್ತಾಯಿದೆ. ಮೇ ಬಿ 9 ಗಂಟೆ 9:15 ಅಷ್ಟರಲ್ಲಿ ಮುಗಿಸ್ಬೋದು. ಅಲ್ಲಿಂದ ಊಟ ಮಾಡಿಕೊಂಡು ನೆಕ್ಸ್ಟ್ 10:15ಕ್ಕೆ ಬಸ್ ಇದೆ. ಟ್ರೈ ಮಾಡ್ತೀನಿ KSRTC ಅದು ಅದರಲ್ಲಿ ಹೋಗೋದಕ್ಕೆ. ಇಲ್ಲ ಅಂದರೆ ಇನ್ನು ಯಾವುದಾದೊಂದು TNSTC ಬಸ್ ಹತ್ಕೊಂಡು ಹೋಗ್ಬೇಕಷ್ಟೆ. ಇದೇ ಈಶಾನ್ಯ ಲಿಂಗಮ್. ಇಲ್ಲಿಗೆ ನಾವು ಕರೆಕ್ಟಾಗಿ 12 ಕಿಲೋಮೀಟರ್ ಕವರ್ ಮಾಡಿದ್ದೀವಿ ಗಿರಿ ಪ್ರದಕ್ಷಿಣೆನ. ಇನ್ನು ಇರೋದು ಬಾಕಿ 2 ಕಿಲೋಮೀಟರು. ಬನ್ನಿ, ಇಲ್ಲಿ ಕರ್ಪೂರ ಅಂಟಿಸ್ಬಿಟ್ಟು ದೇವರದ ಲಿಂಗದ ದರ್ಶನ ಮಾಡಿಕೊಂಡು ಹೋಗೋಣ. ಸೊ ಇಲ್ಲಿಗೆ ನಮ್ಮ ಅಷ್ಟಲಿಂಗಗಳ ದರ್ಶನ ಮುಗೀತು. ಇಲ್ಲಿಂದ ಮೈನ್ ಟೆಂಪಲ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಒಂದು ಕರ್ಪೂರ ಅಂಟಿಸ್ಬಿಟ್ಟು ರಾಜಗೋಪುರಕ್ಕೆ ಕೈ ಮುಗಿದ್ಬಿಟ್ರೆ ನಮ್ಮ ಗಿರಿವಲಂ ಅನ್ನೋದು ಮುಗಿಯುತ್ತೆ. ಬಟ್ ಸುಮಾರು ಜನ ಏನು ಮಾಡ್ತಾರೆ ಗೊತ್ತಾ, ಅಷ್ಟಲಿಂಗಗಳು ಮುಗಿದ ತಕ್ಷಣ ಗಿರಿವಲಂ ಮುಗೀತು ಅಂದ್ಬಿಟ್ಟು ಏನು ಮಾಡ್ತಾರೆ, ಇಲ್ಲಿಂದ ಆಟೋದಲ್ಲಿ ಹೋಗ್ಬಿಡ್ತಾರೆ ಮೈನ್ ಟೆಂಪಲ್ಗೆ. ಅಲ್ಲಿ ಕರ್ಪೂರ ಅಂಟಿಸ್ಬಿಟ್ಟು ಅಲ್ಲಿಂದ ಓಡ್ತಾರೆ. ಅವ್ರವ್ರ ಇಷ್ಟ ಅದು, ಅದರಲ್ಲೇನಿಲ್ಲ ಈ ಥರನೇ ಮಾಡಬೇಕೇನು ಅಂತೆಲ್ಲ. ಬಟ್ ನಾನೇನಂದರೆ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಲ್ಲಿವರೆಗೂ ನಡ್ಕೊಂಡು ಹೋದರೆ ನಮ್ಮ ಗಿರಿವಲಂ ಮುಗಿಯುತ್ತೆ ಅನ್ನೋದೊಂದು ನಂಬಿಕೆ ನಂದು. ಸೊ ಸುಮಾರು ಜನ ಹಂಗೆ ಮಾಡೋದು. ಕೆಲವರು ನಡೆಯೋಕ್ಕಾಗ್ತಿರೋರು, ಏಜ್ ಆಗಿರೋರು, ಸ್ವಲ್ಪ ಕಾಲು ಕೈ ಪ್ರಾಬ್ಲಮ್ ಇರೋರು ಏನು ಮಾಡ್ತಾರೆ ಅಂದರೆ ಇಲ್ಲಿ ಅಷ್ಟಲಿಂಗ ಈಶಾನ್ಯ ಲಿಂಗ ಇದೆಯಲ್ಲ ಅಲ್ಲಿಂದ ಇದರಲ್ಲಿ ಆಟೋದಲ್ಲಿ ಹೋಗ್ಬಿಡ್ತಾರೆ. ಯಾಕಂದರೆ ಇಲ್ಲಿ ಮುಂದೆ ಟ್ರಾಫಿಕ್ ಅನ್ನೋದು ಸ್ವಲ್ಪ ಜಾಸ್ತಿ ಇರುತ್ತೆ. ತಿರುವಣ್ಣಾಮಲೈ ಬಸ್ ಸ್ಟ್ಯಾಂಡ್ ರೋಡು, ಆಮೇಲೆ ಅಲ್ಲಿಂದ ದೇವಸ್ಥಾನದ ರೋಡು, ಇಲ್ಲೇ ಸ್ವಲ್ಪ ನಮಗೆ ಟೈಮ್ ಹಿಡಿಯುತ್ತೆ. ಇನ್ನೊಂದು ಆಲ್ಮೋಸ್ಟು 2 ಕಿಲೋಮೀಟರ್ಸ್ ಇದೆ. ಬೇಗ ಹೋಗೋಣ. ಓಕೆ, ಬನ್ನಿ, ದೇವಸ್ಥಾನ ಹತ್ರ ಸಿಗ್ತೀನಿ. ಸೊ ಈ ಲೆಫ್ಟಲ್ಲಿ ಕಾಣಿಸ್ತಾ ಇದೆಯಲ್ಲ ಬಸ್ ಬರ್ತಾ ಇದೆಯಲ್ಲ, ಅದೇ ತಿರುವಣ್ಣಾಮಲೈ ಗೌರ್ಮೆಂಟ್ ಬಸ್ ಸ್ಟ್ಯಾಂಡು. ನಾವೀಗ ಟೆಂಪಲ್ ಹತ್ರದಿಂದ ಮತ್ತೆ ಇಲ್ಲಿಗೆ ಬರಬೇಕು ಬ್ಯಾಂಗ್ಳೂರು ಬಸ್ ಹತ್ತೋದಕ್ಕೆ. ನೋಡೋಣ, ಇನ್ ಕೇಸ್ ಸಾಧ್ಯ ಆದರೆ ನಡ್ಕೊಂಬಂದ್ಬಿಡ್ತೀನಿ. ಇಲ್ಲ ಅಂದರೆ ಶೇರ್ ಆಟೋ ಏನೋ ಒಂದು 10-20 ರೂಪೀಸ್ ಕೊಟ್ಟರೆ ಬಂದುಬಿಡ್ಬೋದು. ಇಲ್ಲೇ ಇರುತ್ತೆ ನಮಗೆ ಬ್ಯಾಂಗ್ಳೂರಿಗೆ ಬಸ್ಸಸ್. ಫೈನಲಿ 23ನೇ ಸಲ ಗಿರಿವಲಂನ ಕಂಪ್ಲೀಟ್ ಮಾಡಿದ್ದಾಯಿತು. ಟೈಮ್ ಇವಾಗ ಕರೆಕ್ಟಾಗಿ 9:20 ಆಗ್ತಾಯಿದೆ. ನಾನು 5 ಗಂಟೆಗೆ ಸ್ಟಾರ್ಟ್ ಮಾಡಿದೆ, 4:50 ಅಂದರೆ 5 ಗಂಟೆ. ಸೊ ಕರೆಕ್ಟಾಗಿ 4 ಗಂಟೆ 20 ನಿಮಿಷ ಆಯಿತು ನನಗೆ ಗಿರಿವಲಂ ಕಂಪ್ಲೀಟ್ ಮಾಡೋದಕ್ಕೆ. ಪರವಾಗಿಲ್ಲ, ನಿಧಾನಕ್ಕೆ ಬಂದೆ ನಾನು. ಸೊ ಇಷ್ಟು ಟೈಮ್ ಆಯಿತು. ಈಗ ಇಲ್ಲಿ ಕರ್ಪೂರನ ಹಂಚ್ಬಿಟ್ಟು ಕೈ ಮುಗಿದ್ಬಿಟ್ಟು ಆಚೆ ಹೋಗೋಣ.
ಕರ್ಪೂರನ ಅಂಟಿಸ್ಬಿಟ್ಟು ಸ್ವಾಮಿಗೆ ಕೈ ಮುಗಿದ್ಬಿಟ್ಟು ಈಗ ಆಚೆ ಬರ್ತಾ ಇದ್ದೀನಿ. ಇಲ್ಲಿ ಎಲ್ಲ ಫುಲ್ಲು ಕ್ರೌಡ್ ಅಂದರೆ ಕ್ರೌಡು. ಬನ್ನಿ ಈಗ ಫಸ್ಟು ಏನಾದರೂ ತಿಂದ್ಬಿಟ್ಟು ಆಮೇಲೆ ನಮ್ಮ ಚಪ್ಪಲ್ ಸ್ಟ್ಯಾಂಡ್ ಹತ್ರ ಹೋಗಿ ಚಪ್ಪಲಿ ತೊಗೊಂಡು ಅಲ್ಲಿಂದ ಹೊರಡೋಣ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಇಷ್ಟ ಆಗಿದರೆ ಖಂಡಿತವಾಗೂ ಲೈಕ್ ಮಾಡಿ. ಇನ್ ಕೇಸ್ ನಿಮಗೇನಾದರೂ ಈ ತಿರುವಣ್ಣಾಮಲೈ ಜರ್ನಿ ಬಗ್ಗೆ ಇಲ್ಲ ಗಿರಿವಲಂ ಬಗ್ಗೆ ಡೌಟ್ ಏನಾದಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಖಂಡಿತವಾಗೂ ನಿಮಗೆ ರಿಪ್ಲೈ ಮಾಡ್ತೀನಿ. ಹಾಗೆ ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಇಲ್ಲಿಂದ ಊಟ ಮುಗಿಸ್ಕೊಂಡು ನಾನು ಬಸ್ ಸ್ಟ್ಯಾಂಡ್ಗೆ ಹೋದ್ಮೇಲೆ ಯಾವ ಬಸ್ ಸಿಗುತ್ತೋ ಆ ಬಸ್ ಹತ್ಕೊಂಡು KSRTC ಸಿಕ್ಕಿದ್ರೆ KSRTC ಇಲ್ಲ TNSTC ಸಿಕ್ಕಿದ್ರೆ TNSTC ಹತ್ಕೊಂಡು ಬ್ಯಾಂಗ್ಳೂರ್ಗೆ ಹೋಗ್ಬಿಡ್ತೀನಿ. ಜರ್ನಿ ವಿಡಿಯೋನೇನು ಮಾಡಲ್ಲ, ಯಾಕಂದರೆ ಸೇಮ್ ರೂಟೇ. ಓಕೆ, ಸೊ ಈಗ ಹೋಗಿದ ತಕ್ಷಣ ಮಲ್ಕೊಂಡ್ಬಿಡ್ತೀನಿ ಬಸ್ಸಲ್ಲಿ. ಓಕೆ, ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.